ಪೆರೇಸಂದ್ರದ ತಮ್ಮ ನಿವಾಸದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಚುನಾವಣೆ ಬೇಕಿಲ್ಲ. ಲೋಕಸಭೆ ಚುನಾವಣೆ ಫಲಿತಾಂಶದಿಂದ ಭಯಗೊಂಡು ಪಂಚಾಯಿತಿ ಚುನಾವಣೆ ಮುಂದೂಡಿದ್ದಾರೆ. ಬಿಬಿಎಂಪಿ ಚುನಾವಣೆ ಮುಂದೂಡುವ ಉದ್ದೇಶದಿಂದ ಅದನ್ನ ವಿಭಜನೆ ಮಾಡಲಾಗಿದೆ. ನಗರಸಭಾ ಸದಸ್ಯರಿಂದ ಅಧಿಕಾರ ಮೊಟಕಾಗುವ ಆತಂಕದಿಂದ ಶಾಸಕರು ಹೀಗೆ ಮಾಡಿರಬಹುದಾ? ಆದರೆ ಇದು ಸಂವಿಧಾನಕ್ಕೆ ಅಪಚಾರವೆಸಗುವ ಕೆಲಸ. ಸ್ಥಳೀಯ ಆಡಳಿತದಲ್ಲಿ ಸಮಯಕ್ಕೆ ಸರಿಯಾಗಿ ಚುನಾವಣೆ ನಡೆಯಬೇಕೆಂದ್ರು ಆ ವ್ಯವಸ್ಥೆಗೆ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ ವರ್ತಿಸಿದೆ ಎಂದು ದೂರಿದ್ರ. ಚಿಕ್ಕಬಳ್ಳಾಪುರ ನಗರ ಸಭಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗಕ್ಕೆ ಮೀಸಲು ಬಂದಿದೆ. ಆದರೆ 30 ವರ್ಷಗಳಿಂದ ಪರಿಶಿಷ್ಟ ಜಾತಿ ಮಹಿಳೆಗೆ ಇವರಿಗೆ ಅವಕಾಶವೇ ಸಿಕ್ಕಿಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ, ಅಹಿಂದ ಬಗ್ಗೆ ಕಾಂಗ್ರೆಸ್ ಮಾತಾಡುತ್ತದೆ. ಕಾಂಗ್ರೆಸ್ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುತ್ತಾರೆ. ನಗರಾಭಿವೃದ್ಧಿ ಇಲಾಖೆಯ ಕರಡಿನಲ್ಲಿದ್ದುದನ್ನ ಬದಲಿಸಿ ಹುನ್ನಾರ ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ. ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಬೆಂಬಲಿತ ಅಭ್ಯರ್ಥಿಗೆ ಎಲ್ಲರೂ ಬೆಂಬಲಿಸಬೇಕಾ? ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ. ಅಭಿವೃದ್ಧಿಗೆ ಎಲ್ಲರೂ ಮತ ನೀಡುತ್ತಾರೆ ಎಂದರ. ಪಿಎಂ ಜನೌಷಧಿ ಕೇಂದ್ರಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿರ್ಬಂಧ ಮಾಡುತ್ತೇನೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿರುವುದು ಜನವಿರೋಧಿ ನಿಲುವಾಗಿದ್ದು, ಇದನ್ನ ಉಗ್ರವಾಗಿ ಖಂಡಿಸುತ್ತೇನೆ. ನಾನು ಸಚಿವನಾಗಿದ್ದಾಗ ರಾಜ್ಯದಲ್ಲಿ 1,000ಕ್ಕೂ ಅಧಿಕ ಕೇಂದ್ರಗಳನ್ನು ಆರಂಭಿಸಲು ಕ್ರಮ ವಹಿಸಿದ್ದೆ. ಬಿಪಿ, ಶುಗರ್ ರೋಗಿಗಳಿರುವ ಕುಟುಂಬಕ್ಕೆ 3ರಿಂದ 4,000 ರು ಉಳಿತಾಯವಾಗುತ್ತಿದೆ. ಅಂತಹ ಮಳಿಗೆ ಮುಚ್ಚುವುದು ಬಡವರ ವಿರೋಧಿ ನಿಲುವ. ಆ ಆದೇಶವನ್ನ ಕೂಡಲೇ ಹಿಂಪಡೆಯಬೇಕು. ಆಸ್ಪತ್ರೆಗಳಲ್ಲಿ ಇನ್ನೂ 2 ಜನೌಷಧಿ ಕೇಂದ್ರಗಳಿಗೆ ಅವಕಾಶ ನೀಡಿ ಎಂದು ಆಗ್ರಹಿಸಿದ್ರ. ಘೋಷಣೆ ಮಾಡಬೇಕಾಗಿದೆ. ಬಹುಶಃ ಈ ರಾಜ್ಯ ಸರ್ಕಾರಕ್ಕೆ ಯಾವ ಚುನಾವಣೆಗಳು ಬೇಕಿಲ್ಲ. ವಿಶೇಷವಾಗಿ ಸಂಸತ್ ಚುನಾವಣೆ ಆದಮೇಲೆ ಭಯಭೀತರಾಗಿ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳನ್ನು ಮುಂದೂಡಿದ್ದಾರೆ. ಅಕಾಲಿಕವಾಗಿ ಬೆಂಗಳೂರು ಬಿಬಿಎಂಪಿ ಮಹಾನಗರ ಪಾಲಿಕೆ ಚುನಾವಣೆ ನಡೆಯಬೇಕಾಗಿತ್ತು. ಚುನಾವಣೆಯನ್ನು ಮುಂದೂಡುವ ಒಂದೇ ಒಂದು ಲಕ್ಷ್ಯದಿಂದ ಅದನ್ನು ನಾವು ಬಿಬಿಎಂಪಿಯನ್ನು 5 ವಿಭಾಗಗಳನ್ನಾಗಿ ಮಾಡಬೇಕು, ಈ ರೀತಿಯ ಪ್ರಸ್ತಾವನೆ 2014ರಿಂದ ನಾನು ನೋಡಿದ್ದೇನೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಆವರಣದಲ್ಲಿರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ನಿರ್ಬಂಧ ಮಾಡ್ತೀವಿ ಅಂತ ಹೇಳಿರುವಂಥದ್ದು ನಿಜವಾಗಿಯೂ ಕೂಡ ಅತ್ಯಂತ ಖೇದಕರವಾಗಿರ್ತಕ್ಕಂಥ ವಿಷಯ ಮತ್ತು ಜನವಿರೋಧಿಯಾಗಿರ್ತಕ್ಕಂಥ ಒಂದು ನಿಲುವು. ಬಡವರಿಗೆ ನೇರವಾಗಿ ಕೊಳ್ಳಿಪಟ್ಟನ್ನು ಕೊಡುವಂಥ ಒಂದು ಆದೇಶ. ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ನನ್ನ ಕಾಲಾವಧಿಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮಳಿಗೆಗಳನ್ನು ಈ ರಾಜ್ಯದಲ್ಲಿ ತೆರೆದಿದೆ. ಇದು ಒಂದು ಕುಟುಂಬಕ್ಕೆ ಅವ್ರಿಗೇನಾದರೂ ಗೊತ್ತಿದೆಯಾ? ಒಂದು 3ರಿಂದ 4,000 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಇವತ್ತು ಯಾರಿಗೆ BP ಇದೆ, ಶುಗರ್ ಇದೆ, ಅಂಥ ಒಂದು ಪುಣ್ಯದ ಕೆಲಸ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಮಾಡಿದರೆ ಅಂಥ ಮಳಿಗೆಗಳನ್ನು ಮುಚ್ಚಾಕ್ತೀವಿ ಅಂತ ಹೇಳುವಂಥ ಹೇಳಿಕೆ, ಈ ನಿಲುವಿದೆಯಲ್ಲ, ಇದು ಜನವಿರೋಧಿ ನಿಲುವಾಗಿದೆ, ಬಡವರ ವಿರೋಧಿ ನಿಲುವಾಗಿದೆ. ಇದು ನಿಜವಾಗಿಯೂ ಕೂಡ ಒಳ್ಳೆಯದಲ್ಲ. ತಕ್ಷಣ ನಿಮ್ಮ ಆದೇಶವನ್ನು ಹಿಂಪಡೆದು ಈ ಮಳಿಗೆಗಳು, ಜನೌಷಧಿ ಮಳಿಗೆಗಳು ಮುಂದುವರಿಲಿಕ್ಕೆ ಅವಕಾಶ ಮಾಡಿ. ತಮ್ಮ ಕೈಯಲ್ಲಿ ಆದರೆ ಪ್ರತಿಯೊಂದು PHC ಹಂತದಲ್ಲಿ, ನಾನು ಹಿಂದೆ ಆದೇಶ ಮಾಡಿದ್ದೆ, ಮತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಎಲ್ಲಿದೆ, ತಾಲೂಕು ಆಸ್ಪತ್ರೆಗಳು, ಜಿಲ್ಲಾಸ್ಪತ್ರೆಗಳ ಆವರಣದಲ್ಲಿ ಒಂದಲ್ಲಿದ್ದರೆ 2 ಮಳಿಗೆಗಳನ್ನು ಮಾಡಿ. ನೀವೇನು ಖಾಸಗಿಯವರಿಗೆ 100 ಮೀಟ್ರ್ ಒಳಗಡೆನೆ ಕೊಟ್ಬಿಡ್ತೀರಲ್ಲ, ಅದನ್ನು ನಿಲ್ಲಿಸಿ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲೇ 1 ಅಥವಾ 2 ಜನೌಷಧಿಗಳಿಗೆ ಮಳಿಗೆಗಳನ್ನು ತೆರೀಲಿಕ್ಕೆ ಅವಕಾಶ ಮಾಡಿಕೊಡಿ. ಬಯಲುಸೀಮೆಗೆ ಕಾವೇರಿ ನೀರು ಸಿಗುವುದಿಲ್ಲ. ಬೇರೆ ನೀರಾವರಿ ಯೋಜನೆಗಳಲ್ಲೂ ಈ ಪ್ರದೇಶದ ಜನರಿಗೆ ನೀರು ಸಿಕ್ಕಿಲ್ಲ. ಇಲ್ಲಿನ ಜನರು ಇದೇ ರಾಜ್ಯದಲ್ಲಿದ್ದಾರೆ.
ಕೃಷ್ಣಾ ನದಿಯಿಂದ 5ರಿಂದ 10 ಟಿಎಂಸಿ ನೀರು ಪಡೆದು ಉಳಿದ ನೀರನ್ನ ನಾರಾಯಣಪುರ ಜಲಾಶಯದಿಂದ ಆಂಧ್ರಕ್ಕೆ ಹರಿಸಿದ್ರೆ ಸಹಾಯಕವಾಗಲಿದೆ. ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕಿದೆ. ಬೇರೆ ನೀರಾವರಿ ಯೋಜನೆಗಳ 10% ಇಲ್ಲಿಗೆ ಖರ್ಚು ಮಾಡಿದ್ರೆ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರಕ್ಕೆ ನೀರು ಸಿಗಲಿದೆ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದ್ರ. ಧಾರಾಕಾರ ಮಳೆಯಿಂದಾಗಿ ಹೂ ಬೆಳೆಗಾರರಿಗೆ ನಷ್ಟವಾಗಿದ್ದು, ಇದರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಿಲ್ಲ. ಇದಕ್ಕಾಗಿ ಕೇಂದ್ರ ಸರ್ಕಾರ 14,000 ರು ವಿಮೆ ಯೋಜನೆ ತಂದಿದೆ. ಬೆಳೆಗಾರರಿಗೆ ಈ ಬಗ್ಗೆ ಸರಿಯಾಗಿ ಮಾಹಿತಿ ತಲುಪಬೇಕು ಎಂದರ. ಜಿಲ್ಲೆಯಲ್ಲಿ ಗೋಮಾಳ ಜಮೀನನ್ನ ಹಿಂಬಾಲಕರಿಗೆ ನೀಡಲಾಗುತ್ತಿದೆ. ನಂದಿ ಗ್ರಾಮದ ಭಾಗದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ಕಬಳಿಸಲಾಗುತ್ತಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ಮಾತು ಕೇಳಿ ಈ ರೀತಿ ಮಾಡಿದ್ರೆ ಕಂಬಿ ಎಣಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ಫಲವತ್ತಾದ ಭೂಮಿ ಇದ್ದು ಅಲ್ಲಿ ಕೈಗಾರಿಕೆ ಮಾಡಲು ಸಾಧ್ಯವಿಲ್ಲ. ಮಂಚೇನಹಳ್ಳಿಯಲ್ಲಿ 2,000 ಎಕರೆ ಭೂಮಿ ನಿಗದಿ ಮಾಡಿದ್ದು ಅಲ್ಲಿ ಕೈಗಾರಿಕೆ ಮಾಡುತ್ತಿಲ್ಲ. ಫಲವತ್ತಾದ ಭೂಮಿಯಲ್ಲಿ ಏಕೆ ಕೈಗಾರಿಕೆ ಮಾಡಬೇಕು? ಇದು ರೈತರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ. ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಸತ್ಯ ಹರಿಶ್ಚಂದ್ರನಂತೆ ವರ್ತಿಸುತ್ತಿದ್ದಾರೆ. ಭೂಸ್ವಾಧೀನ ಎಂದರೆ ಹಣ ಮಾಡುವ ಹೊಸ ವಿಧಾನವಾಗಿದೆ ಎಂದು ದೂರಿದ್ರ. ನಮ್ಮ ಭಾಗದಲ್ಲಿರ್ತಕ್ಕಂಥ ನೀರಾವರಿ ಸಮಸ್ಯೆ, ನೀರಿನ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲುವಂಥ ಕೆಲಸ ಮಾಡಿದ್ದೇನೆ. HN ವ್ಯಾಲಿ, KC ವ್ಯಾಲಿ ಇದು ಮೊದಲನೇ ಪ್ರಯೋಗ ಆಗಿದೆ. 2ನೇ ಹಂತದ ಶುದ್ಧೀಕರಣ ಮಾಡಿ ನೇರವಾಗಿ ನಾವು ಕೆರೆಗಳಲ್ಲಿ ನೀರು ಬಿಟ್ಟಿದ್ದೇವೆ. ಆ ಕೆರೆಗಳಿಂದ ಬೋರ್ವೆಲ್ಗಳನ್ನು ಹಾಕಿಸ್ಕೊಂಡು ಜನ ಅದನ್ನು ಸೇವನೆ ಮಾಡ್ತಾ ಇದ್ದಾರೆ. ಜಾನುವಾರುಗಳು ಸೇವನೆ ಮಾಡ್ತಾ ಇದ್ದಾರೆ. ಈ ನೀರನ್ನು ನಾವು ಬೆಳೆಯುವಂಥ ಬೆಳೆಗಳಿಗೆ ಈ ನೀರನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಇದರ ಸಾಧಕ ಬಾಧಕಗಳು, ಇದರ ಬಗ್ಗೆ ವೈಜ್ಞಾನಿಕವಾಗಿ ಮತ್ತಷ್ಟು ಅಧ್ಯಯನವನ್ನು ಮಾಡಿ ಇದು ಜನರಿಗೆ ಪೂರ್ವಕವಾಗಿರುತ್ತಾ, ಆರೋಗ್ಯವಾಗಿರುತ್ತಾ ಅಂತೇಳಿ ನಾನು ಪ್ರಶ್ನೆಯನ್ನು ಮಾಡಿದ್ದೇನೆ. ಮತ್ತು 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತನ್ನು ಕೊಡಬೇಕು. ಇಂದಿನ ನಮ್ಮ BJP ಸರ್ಕಾರ ಏನು ಹೇಳಿದೆ, ಈ 3 ಜಿಲ್ಲೆಗಳಲ್ಲಿ ವಿಶೇಷವಾಗಿ ನಾವು ಕಾವೇರಿ ಬೇಸಿನಲ್ಲಿ ಕೂಡ ನಮಗೆ ನೀರು ಹಂಚಿಕೆ ಆಗಲ್ಲ, ಕೃಷ್ಣಾ ಬೇಸಿನಲ್ಲಿ ಕೂಡ ನಮಗೆ ನೀರು ಹಂಚಿಕೆ ಆಗಲ್ಲ. ಆದರೆ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಾ ಇಲ್ವಾ? ಈ 3 ಜಿಲ್ಲೆಗಳು 60-70 ಲಕ್ಷ ಜನ ಇಲ್ಲಿ ರೈತರಿದ್ದಾರೆ, ಜನರಿದ್ದಾರೆ. ಇವತ್ತು ನಾವು ಕುಡಿಯೋ ನೀರಿಗೆ ನಾವು ಇವತ್ತು ಭಿಕ್ಷೆ ಬೇಡುವಂತಾಗಿದೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.